ಹಾಯ್, ಚೈತ್ರ ಗೌಡ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ. ಮಾವಿನ ಹಣ್ಣೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫುಲ್ಲು ಖಾಲಿ ಹೊಡಿತಾ ಇದೆ. ಫುಲ್ಲು ನೋಡಿ, ಹಾಗೆ ಬ್ಯಾಕ್ಗ್ರೌಂಡ್ ನೋಡಿ, ಫುಲ್ಲು ಎಷ್ಟು ಖಾಲಿ ಹೊಡಿತಾ ಇದೆ. ಹಂಗೂ ಕೊಳ್ತು ಬಿದ್ದಿರೋವು ತುಂಬ ಇದೆ ನೋಡಿ, ಫುಲ್ಲು ಹೇಗೆ ಕೊಳ್ತು ಬಿದ್ದಿದೆ. ಹಾಗೆ ಬನ್ನಿ ಮುಂದೆ ನೋಡೋಣ, ಇನ್ನು ಬಿಟ್ಟಿದ್ದಾರೋ, ಒಂದೊಂದು ಬಿಟ್ಟಿದ್ದಾರೋ ಇಲ್ವೋ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೋ ಇಲ್ವೋ ನೋಡೋಣ ಬನ್ನಿ. ಹಾಗೆ ಫುಲ್ಲು ನೋಡಿ, ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕೊಳ್ತೋಗಿದೆ. ಜೇನುಹುಳ ನೋಡಿ, ಫುಲ್ಲು ಜೇನುಹುಳನೂ ಜಾಸ್ತಿ ಆಗಿದೆ ಗಾಯ್ಸ್. ನೋಡಿ ವೆದರ್ ನೋಡಿ ಹೇಗಿದೆ, ಈವ್ನಿಂಗ್ ವೆದರ್. ಮೋಡ ಕವಿದ ವಾತಾವರಣ ಅಂತ ಸ್ಮೂತಾಗಿ. ಮಾವಿನ ಸೀಸನ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗ್ತು. ಬನ್ನಿ ಹಂಗೆ ನೆರಳೇ ಹುಡ್ಕೋಕ್ಕೆ ಹೋಗೋಣ. ಲೆಟ್ಸ್ ಗೋ. ನವಿಲುಗಳು ಕರಿತಾ ಇದ್ದಾವೆ ಫುಲ್ಲು. ನೋಡೋಣ, ನೆರಳೆಣ್ಣು ತುಂಬ ಬಿದ್ದು ವೇಸ್ಟ್ ಆಗಿದೆ ನೋಡಿ. ಕೆಳಗಡೆ ಬಿದ್ದಿರೋ ಅಷ್ಟೊಂದು ಚೆನ್ನಾಗಿದ್ದಾವೆ ಇಲ್ಲ ಗೊತ್ತಿಲ್ಲ ಗೈಸ್, ಒಡೆದೋಗ್ಬಿಟ್ಟಿದ್ದಾವೆ ನೋಡಿ. ಫುಲ್ಲು ಹೇಗಾಗಿದೆ. ಮುಂದೆ ನೋಡೋಣ ಬನ್ನಿ. ನೋಡಿ ಫುಲ್ಲು ಹೇಗಾಗಿದೆ. ಹಾಗೆ ಮರದಲ್ಲಿ ನನ್ನ ತಮ್ಮ ಕೀಳ್ತಾ ಇದ್ದಾನೆ ನೋಡಿ. ಇಲ್ಲಿದೆ ರಸಪುರಿ, ಕೀಳೋಣ ಬನ್ನಿ. ನೋಡಿ ಫುಲ್ ಎಷ್ಟು ಚೆನ್ನಾಗಿದೆ. ನೇರಳೆಹಣ್ಣು ತಿನ್ನೋದ್ರಿಂದ ಸಖತ್ ಒಳ್ಳೆಯದು ಗೈಸ್. ನೇರಳೆಹಣ್ಣು ತಿನ್ನಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಕವರ್ಗೆ ಹಾಕೊಳ್ಳೋಣ. ಮಾವಿನ ಹಣ್ಣು ಕಾಯಿ ಇಲ್ಲಿ ಆಯಿತು. ಇನ್ನು 2 ಮಂತಲ್ಲಿ ನೇರಳೆಹಣ್ಣು ಖಾಲಿ ಆಗುತ್ತೆ. ಮರದಲ್ಲಿ ನೋಡಿ ಆಗಲೇ ಖಾಲಿ ಹೊಡಿತಿದ್ದಾವೆ. ಲೆಟ್ಸ್ ಸಿ ಗಾಯ್ಸ್. ಫುಲ್ಲು ನೋಡೋಣ, ಖಾಲಿ ಆಗಿಬಿಟ್ಟಿದ್ದಾವೆ ಎಲ್ಲನೂ. ಎಷ್ಟು ಸಿಗ್ತಾವೋ ಗೊತ್ತಿಲ್ಲ, ಇಷ್ಟೇ ನಂಗೆ ಎಟ್ಟಿಸಿದ್ದೆ. ಇನ್ನೂ ಎಟ್ಟಿಸ್ತವೇನೋ ನೋಡೋಣ ಬನ್ನಿ. ಇಷ್ಟು ಸಿಕ್ತು. ಇಷ್ಟು ಸಿಕ್ಕಿದ್ದಾವೆ ಅಷ್ಟೇ, ಮನೆಗೆ ಇಷ್ಟು ಸಿಕ್ಕಿದ್ದಾವೆ ನೋಡಿ. ನೆಕ್ಸ್ಟ್ ಹಾಗೆ ವೆದರ್ ನೋಡಿ ಹೇಗಿದೆ. ನೇರಳೆ ಮರ ಎಷ್ಟು 1 2 3 4 5 ಇದ್ದಾವೆ. 5 ಇದ್ದಾವೆ ನೋಡಿ. ಹಾಗೆ ನೋಡಿ ಮಾವಿನ ಹಣ್ಣಿಲ್ಲ, ಖಾಲಿ, ಫುಲ್ಲು ಖಾಲಿ. ಆ ಮರದಲ್ಲಿ ನೋಡೋಣ ಬನ್ನಿ ಹಾಗೆ ಇದಾವೋ ಇಲ್ಲವೋ. ನಮ್ಮ ಪ್ರಕಾರ ಈ ಕಡೆ ಖಾಲಿ ಆಗಿದ್ದು ಅವಸ್ಥೆ ಬಂದಾಗ. ಈ ಕಡೆ ಒಂಚೂರು ಇಲ್ಲ, ಫುಲ್ ಖಾಲಿ ನೋಡಿ. ಈ ಮರದಾಗೂ ಅಷ್ಟೊಂದಿಲ್ಲ, ಆ ಮರದಾಗೂ ಅಷ್ಟೊಂದಿಲ್ಲ. ಅದೊಂದೇ ಮರದಾಗ ಇನ್ನಿರೋದು ನೋಡಿ. ಇದ್ರಾಗೆ ಆಗಿನ ಕಾಲದಾಗ ಆಟ ಆಡ್ತಿದ್ದೋ ಇಟ್ಕೊಂಡು. ಎಷ್ಟು ಸಕ್ಕತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ನನ್ನ ತಮ್ಮ ಇನ್ನೂ ಕೀಳ್ತಾ ಇದ್ದಾನೆ ನೋಡಿ. ಹಾಗೆ ಇನ್ನೂ ಕೀಳ್ತಾ ಇದ್ದಾನೆ. ಮುಳ್ಳು ಬೇರೆ ಚುಚ್ಚಿತು ನೋಡಿ ಫುಲ್ಲು. ಎಷ್ಟು ಚೆನ್ನಾಗಿದೆ. ಗ್ರೀನಿ ನೋಡಿ ಗೈಸ್, ಗ್ರೀನಿ ಮುಳ್ಳುಗಿಡ. ಇದು ಮುಳ್ಳಿದೆ ನೋಡಿ, ಫುಲ್ ಮುಳ್ಳಿದೆ. ಚುಚ್ಚಿದ್ರೆ ಚುಚ್ಕೊಂತದೆ. ಅಂದರೆ ಈಗ ಹುಟ್ಟಿರೋದಲ್ವ, ಅಷ್ಟೊಂದೇನು ಚುಚ್ಕೊಳಲ್ಲ.
ಅಲ್ಲಿ ನಾಯಿಗಳು ಬೇರೆ ಸೈನ್ಯ ಕಟ್ಟಿದ್ದಾವೆ. ನಮ್ಮ ಚಿಂಟುನು ಅಲ್ಲಿ ಓಡೋಗಿದೆ. ಬಾ ಚಿಂಟು 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 ಕಿತ್ಲಾಡ್ತಾ ಇದ್ದಾರೆ ಗೈಸ್. ಬಾ ಚಿಂಟು ಧೈರ್ಯ ಇಲ್ಲ ಅಂದ್ರೆ ನಾಯಿ ಹತ್ರ ಹೋಗಿದ್ದಾನೆ. ಏನು ಮಾಡಿಸ್ಕೊಂಬತ್ತಾನೋ ಗೊತ್ತಿಲ್ಲ. ವೆದರ್ ಮಾತ್ರ ಫುಲ್ ಎಮ್ಮಿಯಾಗಿದೆ ನೋಡಿ ಹೇಗಿದೆ ಅಂತ ನೇಚರು. ಇವತ್ತು ನಾವು ಬಂದಿರೋದು ನಮ್ಮ ದೊಡ್ಡಪ್ಪರ ತೋಟಕ್ಕೆ ಬಂದಿರೋದು. ನಮ್ಮ ತೋಟಕ್ಕೆ ಹೋಗಿಲ್ಲ. ನಮ್ದ್ರದ್ದು ನೇರಳೆಹಣ್ಣಿಲ್ಲ. ನಮ್ಮ ದೊಡ್ಡಪ್ಪರ್ದಾಗೆಲ್ಲ ಮಾವಿನ ಹಣ್ಣು ಕಿತ್ಕೊಂಡು ಹೋಗಿದ್ದಾರೆ. ನಮ್ದ್ರಾಗಿನ್ನ ಕೀಳ್ತಾ ಇದ್ದಾರೆ. ಇನ್ನು 2 days ಬೇಕು ಕಿತ್ಕೊಂಡು ಹೋಗೋಕೆ ಫುಲ್ಲೂ. ಕಿತ್ಕೊಂಡು ಹೋದ್ಮೇಲೆ ಅಲ್ಲಿಂದ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇವತ್ತು ನೇರಳೆಹಣ್ಣು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪರ ತೋಟಕ್ಕೆ ಬಂದಿದ್ದೀವಿ. ಕೀಳ್ತಾ ಇದ್ದೀವಿ ಫುಲ್ಲೂ. ಒಂದು ಅರ್ಧ ಸಿಕ್ಕವೆ, ಸ್ವಲ್ಪ ಸಿಕ್ಕವೆ, ನೋಡಬೇಕು ಅಷ್ಟು ಸಿಕ್ಕವೆ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.